ಸೊ ಮೇಡಮ್ನ ಕೇಳಬೇಕು, ಮೇಡಮ್ ಸಂಸಾರ ಹೇಗೆ ಸಾಗಿಸ್ತಿದ್ರಿ? ಬಿಕಾಸ್ ಸರ್ ಮೋಸ್ಟ್ ಆಫ್ ದ ಟೈಮ್ ಈ ಟ್ರಾವೆಲ್ ಅಂದ ತಕ್ಷಣ ಅದಕ್ಕೆ ಜಾಸ್ತಿ ಸಮಯನ ಕೊಡಬೇಕಾಗಿರ್ತಿತ್ತು. ಸೊ ಆ್ಯಂಡ್ ಇದು ಫಿಕ್ಸ್ಡ್ ಇನ್ಕಮ್ ಅಲ್ಲ ಅಂತ ಅನ್ಕೋತೀನಿ ಅಲ್ವಾ ಸರ್? ಬುಕ್ಕಿಂಗ್ ಆದಾಗ ಇನ್ಕಮು ಹೇಗಿತ್ತು ಮ್ಯಾಮ್ ಅವಾಗ ನಿಮ್ಮ ಸಂಸಾರದ ಪರಿಸ್ಥಿತಿ? ಸಂಸಾರ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬೀಳ್ತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು, ಟ್ಯೂಷನ್ಗೆ ಹಾಕೋದು, ಏನೇ ಆದರೂ ನಾವೇ ಫಿನಾನ್ಷಿಯಲಿ ಹೇಗಿತ್ತು ಮ್ಯಾಮ್? ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದು ಅಷ್ಟೇ. ಬರೋ ಅಮೌಂಟಲ್ಲಿ ಏನಿದೆ ಅದರೊಳಗೆ ಸಂಸಾರ ತೂಕೊಂಡು ಹೋಗ್ತಾಯಿದ್ದು. ಈ ಒಂದು ಇಂಡಸ್ಟ್ರಿಗೆ ಕೈ ಹಾಕಿದ ತಕ್ಷಣವೇ ಅದೃಷ್ಟ ಕುಲಾಯಿಸ್ತು ಅನ್ನೋಂಗಿತ್ತ, ಇಲ್ಲ ಅಂದರೆ ಹೇಗಿತ್ತು ಸರ್ ಆ ಜರ್ನಿ? ಒಂದು 5-6 ವರ್ಷ ನಮಗೆ ದೊಡ್ಡ ಸಮಸ್ಯೆನೇ ಎದುರಾಯಿತು. ಯಾಕೆ ಅಂದರೆ ನಮಗೆ ಅಷ್ಟೊಂದು ಪ್ಲ್ಯಾನಿಂಗು ಆಗ್ತಿರ್ಲಿಲ್ಲ. ಈಗ ಇವನಂದರೆ ಪ್ಲ್ಯಾನಿಂಗ್ ಮಾಡಿ ಮಾಡ್ತಾ ಇದ್ದಾನೆ, ನಾನು ಅವಾಗ ಪ್ಲ್ಯಾನಿಂಗ್ ಮಾಡಿ ಮಾಡ್ತಾರೆ. ಏನೋ ಒಂದು ಹುಮ್ಮಸ್ಸಲ್ಲಿ ಕಸ್ಟಮರ್ಸ್ ಬರಲಿ, ರೈಟ್ ಕಮ್ಮಿನೋ ಏನೋ ಒಂದು ಹೆಚ್ಚು ಕಮ್ಮಿ ಕರ್ಕೊಂಡು ಹೋಗೋದು ಬರೋದು ಈ ಥರ ಸ್ಟಾರ್ಟ್ ಮಾಡಿದ್ವಿ. ಜನ ರೈಟ್ ರೀಸನಬಲ್ ಇತ್ತಲ್ಲ, ಜನ ಬಂದು ಆಮೇಲೆ ಸ್ವಲ್ಪ ಎಲ್ಲರೂ ಈಗಲೂ ಅವಾಗ ಬರ್ತಾಯಿದ್ದವ್ರು ಈಗಲೂ ಇದ್ದಾರೆ ಕಸ್ಟಮರ್ಸ್. ಸರ್ ಎಷ್ಟು ಬಸ್ಸಿಂದ ಸ್ಟಾರ್ಟ್ ಮಾಡಿದ್ದು ತಮ್ಮ ಬಿಸ್ನೆಸ್ನ? 250 ರೂಪಾಯಿಂದನೂ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಅಂದರೆ ನೀವೇ ಕಂಪನಿ ಬಸ್ ನೀವೇ ಪರ್ಚೇಸ್ ಮಾಡಿ ನಾವು ಲೀಸಿಗೆ ತೊಗೊತಾ ಇದ್ವಿ ಲೀಸ್ ಪರ್ ಡೇ. ಅದು ಅವಾಗ ಹೆಂಗಿತ್ತು, ಅದ್ರ ಮೇಲೆ ನಾವು ಅದನ್ನೇ ರೈಟ್ನ ರೈಸ್ ಮಾಡ್ಕೊಂಡು ಬಂದ್ವಿ. ಸರ್ ಎಷ್ಟು ಖುಷಿ ಇದೆ ಸರ್, ಬಿಕಾಸ್ ತಾವು ಹುಟ್ಟು ಹಾಕಿದಂತಹ ಸಂಸ್ಥೆಯನ್ನು ಈಗ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಡೆಸ್ಕೊತಾ ಇದ್ವಿ, ಇಬ್ಬರು ಜಾಯ್ನ್ ಆಗಿ ಮಾಡ್ತಾ ಇದ್ವಿ. ಚೆನ್ನಾಗಿದೆ, ಸಂತೋಷವಾಗಿದೆ. ಯಾಕಂದರೆ ಅವಾಗ ನಮಗೆ ಅಷ್ಟು ಪ್ಲ್ಯಾನಿಂಗ್ ಇರಲಿಲ್ಲ. ಈಗ ಪ್ಲ್ಯಾನಿಂಗ್ ಎಲ್ಲ ಮಾಡಿ ರೈಟ್ ಫಿಕ್ಸ್ ಮಾಡೋದು, ಪ್ರತಿಯೊಂದು ಹೋಟೆಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕು, ಈಗ ಇದರಲ್ಲಿ ಕಾಂಪಿಟೇಷನ್ ಯಾವ ರೀತಿ ಕೊಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಐಡಿಯಾ ಇದೆ. ಸರ್ ಅದೇ 250 ರೂಪಾಯಿಗೆ ನೀವು ಒನ್ ಡೇ ಟ್ರಿಪ್ಪನ್ನು ಮಾಡಿದ್ರಿ ಸರ್. ರೆಸ್ಪಾನ್ಸ್ ಹೆಂಗೆ, ನೀವು ಇದನ್ನು ಕಮ್ಯುನಿಕೇಟ್ ಹೇಗೆ ಮಾಡಿದ್ರಿ, ಜನಕ್ಕೆ ಈ ವಿಷಯನ ಹೇಗೆ ತಲುಪಿಸಿದ್ರಿ? ಈಗಂತೂ ಬಿಡಿ, ಫಿಂಗರ್ ಟಿಪ್ನಲ್ಲೇ ಪ್ರಪಂಚನೇ ಆಳ್ಬೋದು, ಮೊಬೈಲ್ ಇದೆ. ಸೊ ಮೊಬೈಲ್ಗೆ ಬೇಕಾದಂಥ ಲೈಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಹೇಗೆ ಆಗ ಏನು ಮಾಡ್ತಾಯಿದ್ವಿ, ಬ್ರೋಚರ್ ಮಾಡಿಸ್ತಾ ಇದ್ವಿ. ಓಕೆ, ಎಲ್ಲ ಕಡೆ ಪೇಪರ್ನಲ್ಲಿ ಹೋಗಿ ನಾವೇನೇ ಖುದ್ದಾಗಿ ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಅಲ್ಲೆಲ್ಲರಿಗೂ ಒಂದು ನಾಗರಬಾವಿ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಕೆಂಗೇರಿ ಉಪನಗರ ಇರ್ಬೋದು, ಎಲ್ಲ ಕಡೆ ಲೋಕಲ್ ಜನಕ್ಕೆ ಪ್ರಚಾರ ಆಗಲಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾಯಿದ್ವಿ. ಪೇಪರ್ನಲ್ಲಿ ಪಾಂಪ್ಲೆಟ್ಸ್ ಹಾಕೋ ಮೂಲಕ ಆ ಥರ ಪ್ರಚಾರ ಮಾಡ್ತಿದ್ವಿ. ಆ್ಯಂಡ್ ಸರ್ ಬರ್ತೀನಿ ಅಂದವ್ರು ಎಲ್ಲರೂ ಬರ್ತಿದ್ರಾ? ಬರ್ತೀವಿ ಅಂದರೆ ಅವಾಗ ಸಣ್ಣ ನಮ್ಮ ಇದು ಟೂರ್ಗೆಲ್ಲ ಅಡ್ವಾನ್ಸ್ ಕೊಡ್ತಾ ಇರಲಿಲ್ಲ. ಬರ್ತೀವಿ, ನಾವು ಬರ್ತೀವಿ, ಈ ಲೋಕಲ್ ಅವರೆಲ್ಲ ಬಾಯಿ ಮಾತಲ್ಲಿ ಹೇಳೋರು. 5 ಜನ ಬರ್ತೀವಿ ಅಂದರೆ ಇಬ್ಬರು ಬರ್ತಾಯಿದ್ರು. ದುಡ್ಡು ಅಡ್ವಾನ್ಸ್ ಇರಲ್ವಲ್ಲ, ನಾವು ಅವ್ರು ಬಂದಿದ್ದವ್ರನ್ನೇ ಸಾಕಂತ ಹೇಳ್ಬಿಟ್ಟು ಕಷ್ಟನೋ ಸುಖನೋ ಏನೋ ಹೊರಡಿಸ್ಬಿಟ್ಟಿದ್ದೀವಿ. ಬಸ್ಸೆಲ್ಲ ಬಂದಿರುತ್ತೆ, ಅವ್ರು ಕೊಡಲೇಬೇಕು ಪ್ರತಿಯೊಬ್ಬರಿಗೂ. ನಿಮ್ಗೆ ಲಾಸ್ ಆಗಿರುತ್ತೆ? ಲಾಸ್ ಅಂದರೆ ಅದು ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅವತ್ತಿನ ರಿಯಲಾಗಿ ಬಂದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಣ್ಣ ಟೂರ್ಗೆ ಯಾರು ಅಡ್ವಾನ್ಸ್ ಕೊಡ್ತಿರ್ಲಿಲ್ಲ. ನೆಂಟ್ರಲ್ಲೇ ಬಂದು ಇವಾಗ 10 ಜನ ಬರ್ತೀನಿ ಅಂದರೆ ಬಂದು ಒಬ್ಬರೇ ಕೂತ್ಕೊಳ್ಳೋರು, ನಾನೇನು ಮಾಡಲಿ ಅಂತ ಕೇಳೋರು. ಅವಾಗ ಏನು ಹೇಳ್ತೀರಾ? ಆಗ ಸೊ ಒಬ್ರಿಗೋಸ್ಕರನೇ ಬಸ್ ಹೋಗ್ಲೇಬೇಕಾದಂತ 5 ಜನ ಒಂದೇ ಸತಿ. ಒಂದು ಬಸ್ಸಲ್ಲಿ 45 ಜನ ನಾವು ಮಾಡ್ಬೇಕಂತಂದ್ರೆ ಕಡೆಯಲ್ಲಿ 15 ಜನ 14 ಜನ ಬರ್ತಾಯಿದ್ರು. ಅಲ್ಲ ಸರ್, ಅಷ್ಟು ಜನನ ನೀವು ಕರ್ಕೊಂಡು ಹೋಗ್ತೀರಿ, ನೀರುವಂಥ ಡ್ರೈವರ್ಗೆ ಸಂಬಳ ಕೊಡಬೇಕು, ಪ್ಲಸ್ ರೆಂಟಲ್ಲಿ ನೀವು ಬಸ್ನ ತೊಗೊಂಡಿರ್ತೀರಿ. ಮನೆಗೆ ಏನು ಬರ್ತಿತ್ತು ಮೇಡಮ್? ಮನೆಯಲ್ಲಿ ಒಂದು ತಿಂಗಳಲ್ಲಿ ಒಂದು ಟೂರ್ ಯಾವುದೋ ಒಂದು ಸ್ವಲ್ಪ ಒಂದು 10% ಬರ್ತಾಯಿತ್ತು, ಇನ್ನು ಮಿಕ್ಕಿದ್ರೆ ಲಾಸಲ್ಲೇ ಹೋಗ್ತಾಯಿತ್ತು. ಸೊ ಈ ಬಿಸ್ನೆಸ್ಸಲ್ಲಿ ತಾವು ಚೇತರಿಸ್ಕೊಂಡಿದ್ದು ಯಾವ ಸಮಯದಲ್ಲಿ, ಯಾವಾಗ? ಸರ್ ಅವನು ಬಂದಮೇಲೆ, ನಮ್ಮ ಮಗ ಬಂದಮೇಲೆ, ಅಲ್ಲಿವರೆಗೂ ನಾವು ಈ ಸಂಸ್ಥೆ ಕೊಂಡ್ಕೊಂಡೇ ಹೋಗ್ತಾಯಿತ್ತು. ಅದು ಕಷ್ಟ ಬಿದ್ದೇ ನಾವು ಎರಡು ಎಲೆ ಬೆಳೆದ್ರೆ ಗಿಡದಲ್ಲಿ 2 ಎಲೆ ಕಟ್ಟಾಗ್ತಿತ್ತು. ಬೆಳಿಬೇಕಾದ್ರೆ ಒಂದು ಅಷ್ಟೇ ಕಷ್ಟ ಆಗ್ತಿತ್ತು. ಅದೇ ರೀತಿಯಲ್ಲೇ ನಾವು ಇದು ಮಾಡ್ಕೊಂಡು ಬಂದ್ವಿ. ಬರ್ತೀವಿ, ಅವಾಗೆಲ್ಲ ಮೊಬೈಲ್ ವ್ಯವಸ್ಥೆನೂ ಇರಲಿಲ್ಲ. ನಾವು ನಾರ್ತ್ ಇಂಡಿಯಾ ಟೂರ್ ಮಾಡಿದರೆ ಡೆಲ್ಲಿಗೆ ಹೋಗಿ ನಾನೇ ರೂಮ್ ಬುಕ್ ಮಾಡಿದ್ವಿ. ಟ್ರೈನಲ್ಲಿ ಹೋಗಿ ರೂಮ್ ಬುಕ್ ಮಾಡಿ ಬರ್ತಾಯಿದ್ದೆ. ಓಕೆ, ಮುಂಚೆನೇ ಹೋಗಿ ರೂಮ್ ಬುಕ್ ಮಾಡಿ ಬರ್ತಾಯಿದ್ದೆ. ಆವಾಗ ನಮಗೆ ಇದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡೋವಂಥದ್ದು ಯಾವ ವ್ಯವಸ್ಥೆ ಇರಲಿಲ್ಲ. ಯಾವುದೇ ಇದಕ್ಕೆ ನಾವು ಚಾರ್ಧಾಮ್ ಯಾತ್ರೆ ಇರ್ಬೋದು, ಯಾವುದೇ ಇರ್ಬೋದು, ನಾನೇ ಖುದ್ದಾಗಿ ಕರ್ಕೊಂಡು ಹೋಗ್ತಾಯಿದ್ದೆ.